ಜಗದತ್ಯದ್ಭುತ ಮನ್ಮಂತರ ಸಕಲ ಸೋಮಂತರಿಂದೊಡಗೂಡಿ ಮೆರೆಯುತ್ತಿರ್ಪ ರಾಜೇಶ್ವರ. ಕುರುಕುಲ ಪ್ರಚಂಡ ಧೋರ್ದಂಡ ಬಲಮಂಡಿತನಾದ ಕುರುಕುಲ ಪ್ರಚಂಡ ಧೋರ್ದಂಡ ಬಲಮಂಡಿತನಾದ ರಾಷ್ಟ್ರಕುಮಾರಿ ಅದಾರು ಜೋಡಿ ಫಲರ ಮೆರವೆ ಸುಖದಿ ದರೆಯೋಳ್ ಫಲ ಒಲಿರೆ ಬಲು ಸಾಗಜದಿಂದ ಫಲರ ಮೆರವೆ ಸುಖದಿ ಫಲರ ಮೆರವೆ ಸುಖದಿ ದರೆಯೋಳ್ ಫಲ ಒಲಿರೆ ಬಲು ಸಾಗಜದಿಂದ ಫಲರ ಮೆರವೆ ಸುಖದಿ ಧೀರ ವೀರರೊಳು ಘನ ಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಧೀರ ವೀರರೊಳು ಘನ ಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯೊಳು ಸುಖದಲ್ಲಿ ಬಾಳ್ವೆ ಫಲರ ಮೆರವೆ ಸುಖದೆ ದರೆಯೋಳ್ ಫಲ ಒಲಿರೆ ಬೋಲು ಸಾಗಜದಿಂದ ಫಲರ ಮೆರವೆ ಸುಖದೆ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನ ಶಕುನಿಗಳೇ ನಗಿರ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ದುಶ್ಯಾಸನ ಶಕುನಿಗಳೇ ನಗಿ ಕಂಬಲವ ನಗಿರ ಧರೆಯೋಳು ನಾಂತು ಕಂಬಲವ ನಗಿರ ಧರೆಯೋಳು ನಾಂತು ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿ ಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಮುದ ಬಲವನು ಬೀರಿ ಹಠ ಮಾಡಿ ಸಾರಿ ಭುಜ ಬಲ ಪರಕ್ರಮ ತೋರಿ ಘನ ಮುದ ಬಲವನು ಬೀರಿ ಹಠ ಮಾಡಿ ಧರೆಯೊಳು ಹರಿಗಳ ಬಲವನ್ನು ಮುರಿವೆ ಧರೆಯೊಳು ಹರಿಗಳ ಬಲವನ್ನು ಮುರಿವೆ ಧರೆಯೊಳು ಹರಿಗಳ ಬಲವನ್ನು ಮುರಿವೆ ಫಲರ ಮೆರವೆ ಸುಖದೆ ದರೆಯೋಳ್ ಫಲ ಬಲಿರ ಬಲು ಸಾಗಜದಿಂದ ಫಲರ ಮೆರವೆ ಸುಖದೆ ಫಲರ ಮೆರವೆ ಸುಖದೆ ಫಲರ ಮೆರವೆ ಸುಖದೆ. ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೃಷ್ಣನನ್ನು ಸಂಧಾನಿಯನ್ನಾಗಿ ಕಳಿಸುತ್ತಿರುವರಂತೆ. ಈಗ ಸಂಧಾನಿಯಾಗಿ ಬರುತ್ತಿರುವ ಕೃಷ್ಣನನ್ನು ನಾವೆಲ್ಲರೂ ಸೇರಿ ಸ್ವಾಗತಿಸೋಣ. ಸ್ವಾಗತ ಸುಸ್ವಾಗತ. ಪಾಂಡವರ ರಾಯಭಾರಿಗೆ ಪ್ರಚಂಡ ಸ್ವಾಗತ. ಕೃಷ್ಣ, ದೂತನಾಗಿ ಬಂದಿರುವೆ. ದೂತನನ್ನು ಸತ್ಕರಿಸುವುದು ನಮ್ಮ ರಾಜಧರ್ಮ. ಇದೋ ಈ ಪೀಠವನ್ನು ಅಲಂಕರಿಸು. ಕೃಷ್ಣ, ನನ್ನ ಅರಮನೆಯ ವೈಭವವನ್ನು ನೋಡಿದ ಬಳಿಕ ಬಂದ ಸಮಾಚಾರವನ್ನು ತಿಳಿಸಿವೆಯಂತೆ. ಸಹೋದರ ದುಶ್ಯಾಸನ, ಆರಂಭವಾಗಲಿ ನರ್ತನ.
ಕರುನಾಳು ಕುರುಭೂಪ ರಾಜೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ. ಹರೇ ಹರೇ ನರ್ತಕಿಯರೇ, ಸಹೋದರ ದುಶ್ಯಾಸನ, ಮಿತ್ರ ಕರ್ಣ, ಮಾವ ಶಕುನಿ, ಕೃಷ್ಣ ನನ್ನರ ಮನೆಯ ವೈಭವವನ್ನು ನೋಡು ಕೃಷ್ಣ, ನೋಡು. ಭಲೆ ಭಲೆ ನರ್ತಕಿಯರೇ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ. ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ. ಸೋದರ ಮಾವನ ಹಿತದಿ ಚತುರ ಕೌರವ ಚತುರ ಸೋದರ ಹಿತತಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ. ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲಭ ವಲ್ಲಭ ಈ ಜಗಮಲ್ಲ ಎಲ್ಲಭ ವಲ್ಲಭ ಈ ಜಗಮಲ್ಲ ಎಲ್ಲಭ ವಲ್ಲಭ ಈ ಜಗಮಲ್ಲ. ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಳು ಕುರುಭೂಪ ರಾಜೇಶ್ವರ. ಭಲೆ 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 ನರ್ತಕಿಯರೇ. ಕೃಷ್ಣ ಕೃಷ್ಣ ನನ್ನರ ಮನೆಯ ವೈಭವವನ್ನು ನೋಡು ಕೃಷ್ಣ, ನೋಡು. ಮಿತ್ರ ಕರ್ಣ ಹೇಗೆ ಇದೆ? ನೀಲವರ್ಣದ ಈ ಚೆಲುವ ನೀಲವರ್ಣದ ಈ ಚೆಲುವ ಕೊಳಲನಾದದಿ ಜಗವನೆಲ್ಲವ ಮರುಳುಗೊಳಿಪ ಕೊಳಲನಾದದಿ ಈ ಜಗವನೆಲ್ಲವ ಮರುಳುಗೊಳಿಪ ಹರಿ ಕೃಷ್ಣ. ಏನೆಂದು ಹೇಳಿದಿರಿ?
ಮತ್ತೊಮ್ಮೆ ಹೇಳಿ. ಭೀಮನಿಗೆ ಇವನು ಕಡುವೈರಿ, ಭೀಮನಿಗೆ ಇವನು ಕಡುವೈರಿ, ನಮ್ಮ ಹಸ್ತಿನಾಪುರದೊಡೆಯ ಘನದಾರಿ. ಭೀಮನಿಗೆ ಇವನು ಕಡುವೈರಿ, ನಮ್ಮ ಹಸ್ತಿನಾಪುರದೊಡೆಯ ಘನದಾರಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರಾಜಿ. ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ರಾಜೇಶ್ವರ, ರಾಜೇಶ್ವರ. ಸಭೆಗೆ ಬಂದ ಮುಖ್ಯ ಉದ್ದೇಶವೇನು ಎಂದು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃತ್ತರೇ, ಕೌರವ ಪಕ್ಷೀಯರೇ, ನಾನೆಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವುದು. ಅವರು ಕಳುಹಿಸಿರುವ ಸಂದೇಶವ ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ದುರ್ಯೋಧನ ಯಾರು? ಓ ಚಿಕ್ಕಪ್ಪ ವಿದುರ ಮಹಾಶಯ, ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯರೋಧನ. ನನ್ನದು ಅರಣ್ಯರೋಧನವೇ ಇರಬಹುದು, ಆದರೆ ಕೆಡುವವರನ್ನು ಕಂಡಾಗ ಪ್ರಾಜ್ಞರಾದವರು ಕೆಲವಾರು ಹಿತವಚನಗಳನ್ನು ಹೇಳುವುದು ದೊಡ್ಡವರಾದ ನಮ್ಮ ಕರ್ತವ್ಯ. ಆದ್ದರಿಂದ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು ಕುಮಾರ. ಚಿಕ್ಕಪ್ಪ, ಈ ನೀತಿ ವಚನವನ್ನು ಆ ಪಾಂಡವರಿಗೆ ಏಕೆ ಹೇಳಲೊಲ್ಲೆ? ನನ್ನೊಬ್ಬನಲ್ಲೇ ದೋಷವು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಇನ್ನು ಕೃಷ್ಣ, ಮಹಾನುಭಾವದಾದ ನೀನು ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನ್ನಾಡುತ್ತಿರುವ ನಿನ್ನಂತರಂಗವನ್ನರಿಯದ ಅವಿವೇಕಿ ಎಂದು ಭಾವಿಸಿದೆಯಾ? ಈ ಛಲದಂಕಮಲ್ಲ ಕೌರವೇಶ್ವರನನ್ನು ಕೇಳು. ಭೂಮಂಡಲವೇ ಬೋರ್ಕರೆಯಲಿ, ಶತಾಬ್ದಿಗಳ ಏಕವಾಗಿ ದಿಕ್ಕುಗಳಿಗೆ ಅಪ್ಪರಿಸಲಿ, ನವ ಪ್ರಳಯ ಸೃಷ್ಟಿಯಾದಾಗದ ಚಂಡಮಾರುತವೇ ಸಿಡಿದುರಿದುಂಬಲಿ. ನೀವ್ಯಾರೇ ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸದು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ ದುಸ್ಸಾಹಸದ ದುರಾಸಹಾಯ ಮಾಡು ಕೌರವೇಶ್ವರ. ಏನೆಂದೇ? ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶಯದ ದುರಭಿಮಾನವೇ? ಕೃಷ್ಣ, ಹಾಗಲ್ಲ ಕೇಳು. ಭರತ ಕಂಠವ ಜಯಿಸಿ ಹರುಷದಿಂ ಕುರುಕುಲವ ಪಾಲಿಸುತ್ತಿರ್ಪ
ಎನಗದಾರು ಸಾಟಿ ಬಂಡ ಭೀಮನ ಗುಂಡಿಗೆಯ ಚೀಳಲು ಪಂತಗೈದ ಎನ್ನನು ಜನಿಗದಾರು ಸಾಟಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕುಮಾರಸ್ವಾಮಿಯ ಮೆಚ್ಚಿಸಿ ಕಾಲವಿದವೆಂಬ ಧನುವ ಪಡೆದ ಕರ್ಣನಿಗದಾರು ಸಾಟಿ ಅಸಮಬಲಶಾಲಿಗಳು ಅಸಮಬಲಶಾಲಿಗಳು ಭೀಷ್ಮ ದ್ರೋಣಾದಿಗಳು ಸಾಚದಿಂ ಸದೆ ಬಡವರು ಮಕುಟ ಮರ್ಧನರ ಕೃಷ್ಣ ಕೃಷ್ಣ ಈ ಕೌರವೇಶ್ವರನನ್ನು ಸದ್ಯ ಪಡೆಯಬೇಕೆಂದನಲ್ಲವೇ ಓರಿನ್ನ ಬಂಡ ಭೀಮ ಅದು ಅದು ದುರಾಗ್ರಹ ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಓರಿನ್ನ ಮಿತ್ರ ಪಾರ್ಥ ಅದು ಅದು ದುರಹಂಕಾರ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದರಲ್ಲ ಹಾರಿನ ಹೇಳಿ ಪಾಂಡವರು ಅದು ಅದು ದುಸ್ಸಾಹವಾಸ ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರುವರಲ್ಲ ಹಾರಿನ ಹೇಳಿ ಪಾಂಡವರು ಅದು ದುರಾಭಿಮಾನ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕಿಯನ್ನು ಆರಿಸಲು ಯೋಚಿಸುತ್ತಿರುವರಲ್ಲ ಹಾರಿನ ಹೇಳಿ ಪಾಂಡವರು ಅದು ದುರಾಭಿಮಾನ ಕೃಷ್ಣ ನೀವ್ಯಾರೇ ಏನೇ ಹೇಳಿದರು ಈ ಕೌರವೇಶ್ವರನ ನಿರ್ಧಾರ ಚಲಿಸಲಾರದು ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ ಪ್ರಯೋಜನವಿಲ್ಲ ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಎಂಥ ಯುದ್ಧಪುರಾಣ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ ಶಾಂತವಾಗುವುದಿಲ್ಲ ಹೇಳಿ ಪಾಂಡವರ ಕೂಡಿ ಬಾಳ್ವದು ಬೇಡ ಬೇಡ ಬಲ ಬೇಸರವೋ ಇಷ್ಟ ಹೇಳಿ ಪಾಂಡವರ ಕೂಡಿ ಬಾಳ್ವದು ಬೇಡ ಬೇಡ ಬಲ ಬೇಸರವೋ ನಾಡು ದೊರಕದು ಕಾಡಿಗೋಗಲೇ ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದು ರಾಜ್ಯವನ್ನು ದುಷ್ಟ ಪಾಂಡವರ ಮುಷ್ಟಿ ಮೆರೆಯುತ್ತಾ ಮೆಟ್ಟಿ ಮೆರವೆನು ಧರೆಯೊಳಗೆ ಹೇಳಿ ಪಾಂಡವರ ಕೂಡಿ ಬಾಳ್ವದು ಬೇಡ ಬೇಡ ಬಲು ಬೇಸರವೋ ಕೃಷ್ಣ ಸಹಸ್ತ ಸರ್ಪಗಳ ಕಡಿತವನ್ನು ಒಮ್ಮೆ ಸಹಿಸಬಲ್ಲೆ ಕೋಡಿ ಇಟ್ಟಿಗಳಿಂದವನ್ನು ಒಟ್ಟಾಗಿ ತಡೆಯಬಲ್ಲೆ ಉಚ್ಚುತನದ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ ಎದು ನಿಂತ ಹೆದರಾಳಿಗಳು ಸ್ವಕ್ಕಡಗಿಸಬಲ್ಲೆ ಆದರೆ ಇಂಥ ನುಡಿಗಳನ್ನು ಮಾತ್ರ ಸಹಿಸಲಾರೆ ಕೃಷ್ಣ ಆ ಪಾಂಡವರ ಸೈನ್ಯ ಸಮುದ್ರವನ್ನು ಕಾಗಿಬಿಡಬಲ್ಲ ಗಂಟುಗಳಿಗಳು ನಾವೆಂದು ತಿಳೆ ಆ ಪುಂಡ ಭೀಮನ ಗುಂಡಿಯನ್ನು ಸೆಗೆದು ಚಂಡಾಡಿ ರಣಚಂಡಿಗೆ ಔತಣ ಬಿಟ್ಟ ಈ ಕುರ್ರ ಸಹೋದರರನ್ನು ಸರಿಗಟ್ಟಬಲ್ಲ ಸಮರರಾರಿರುವ ಈ ದೊರೆಯೊಳಗೆ ಇನ್ಯಾರುವಿಲ್ಲ ಎಂಬುದನ್ನು ಸಮರ್ಥಿಸಿ ಸರ್ವ ಸೈನ್ಯನ್ನು ಪುಡಿಗುಟ್ಟಿ ಕುರುಕ್ಷೇತ್ರವನ್ನು ರಣಕ್ಷೇತ್ರವನ್ನಾಗಿ ಮಾಡಿ ಪಾಂಡವರ ಹುಟ್ಟಡಗಿಸಿ ದಿಟ್ಟತನ ತೊಟ್ಟ ಮಾಡದ ಬಿಸಿಲುಟ್ಟರ ಬಿರು ಮಾತ್ರ ಸರಬಾಲೆ ಬಾರದಂತೆ ಓರ್ಗರಿವ ಹಲೆಯಲ್ಲಿ ದರದರನ್ನು ಹೇಳ ತಂದು ಅಂಗಾಂಗಗಳನ್ನು ತುಂಡರಿಸಿ ನಿಟ್ಟಿಸಿರಿ ಬಿಟ್ಟೊಡೆ ಬಾಹುಬಲ ಮನೋಬಲ ಎಲ್ಲ ಬಲಗಳ ಪರೀಕ್ಷೆಯನ್ನು ನಡೆದೇ ತಿರಲಿ ತಿರಿಲೋಗಲ್ಲ ನಮ್ಮನ್ನು ಅಡಗಿಸುವ ಮಂದಾಸದನಿಗೂ ಬೀರುತ್ತಿರುವೆಯಾ ಹೋಗು ಓ ನಿನ್ನ ಬಂಡ ಪಾಂಡವರಿಗೆ ತಿಳಿಸು ಸಮರವೇ ಸಿದ್ಧ ಎಂದು
ದುರ್ಯೋಧನ ದುಶ್ಯಾಸ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮ ವೈರಿಯಾದ ಆ ಅರ್ಜುನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ರಾಜೇಂದ್ರ ಚಲಿಸದು ರಾಧೆಯನ ಪಂಥ ಕೃಷ್ಣ ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಮತಗೆಟ್ಟು ನುಡಿವರೇಕೆ ಮಹಾರಥಿಕರೆಂದೆನಿಸಿ ಭೀಷ್ಮ ವಿದುರರೇ ಮತಗೆಟ್ಟು ನುಡಿಯರೇಕೆ ಮಹಾರಥಿಕರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿವ ತರಕ ದುರುಳ ಪಾರ್ಥನ ಶಿರವ ಹರಿಪ ತನಕ ಶಾಂತಿಯೇ ಅಂಗಾದಿ ಪಗೆ ಸಂಧ್ಯಾತ್ಮ ಕಾಲದಲ್ಲಿ ಶಾಂತಿನ ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕ, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆ. ಅರ್ಜುನ ಮೇಲಿನ ನಿತ್ಯ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ಭಾವ ವಲ್ಲಭನೇ. ಕೃಷ್ಣ ದುರ್ಯೋಧನ ಪಾಂಡುತನಯರ ಹಿತವನು ಬಯಸುತ್ತ ಕೃಷ್ಣ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವಾಡಲು ಬಂದೆಯ ಸಂಧಿಯ ನಾಟಕವಾಡಲು ಬಂದೆಯ ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ ಭಾವ ವಲ್ಲಭನೇ. ಹಠವಂತರು ನಾವು ಕೃಷ್ಣ 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 ಹಠವಂತರು ನಾವು ದಿಟವೆಂದು ತಿಳಿಯಿರಿ. ಹಠವಂತರು ನಾವು ದಿಟವೆಂದು ತಿಳಿಯಿರಿ, ದುರಳಲು ಪಾರ್ಥನ ಶಿರ ಕಡಿದಿಡುವೆ. ಕೃಷ್ಣ ದುರದಲು ಪಾರ್ಥನ ಶಿರ ಕಡಿದಿಡುವೆ, ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ. ಕೃಷ್ಣ, ನಿನ್ನ ಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರವೇ ಇಲ್ಲ.
ಈ ನಿನ್ನ ಧರ್ಮಕ್ಕಿಂತಲೂ ಈ ನನ್ನ ಸ್ವಾಮಿಗಾಗಿ ನನ್ನ ತನು ಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನವನ್ನು ನಾವೆಂದಿಗೂ ಒಪ್ಪುವುದಿಲ್ಲ, ಒಪ್ಪಲಾರವು. ಭಲೆ ಭಲೆ ಅಂಗಾಧಿಪತಿ, ಯಾದವಾಗ್ರಣಿಯ ಕಂಠವು ಬಿಗಿದಂತಾಯಿತು ಈ ನಿನ್ನ ದರ್ಪದ ನುಡಿಗಳಿಂದ. ಓಹೋ, ಮೇಲೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಮಾತನ್ನು ಏನು ಕೇಳು. ಭಾರತ ಭೂಮಿ ಸರೆ ಶ್ರೀ ದುರಾಸ, ಭಾರತ ಭೂಮಿ ಸರೆ ಸಾಮಾನ್ಯ ಶೌರ್ಯ ಸಾಹಸದ ವಿರಾಟ ಸರಯಿ. ಭಾರತ ಭೂಮಿ ಸರೆ ಶ್ರೀ ದುರಾಸ, ಜಯಿಸು ದುರಾಸ. ಅರೆ ಸಿಗರಿ ಅನುಜಾತರ, ಅನುಜಾತರ ಅನು ಸಿಗರೆ ಸರಿಯ ನಿಂತು ಖ್ಯಾತಿ ಪಡೆ ಸುಖಿಯಾಗು ವೀರ. ಸರಿಯ ನಿಂತು ಖ್ಯಾತಿ ಪಡೆ ಸುಖಿಯಾಗು ವೀರ. ಸೈರವನೇ ನೀನೈ ಸೈರವನನ್ ಬಾಳೈ. ದುರ್ಯೋಧನ, ಸೈರವನೇ ನೀನೈ ಸೈರವನನ್ ಬಾಳೈ. ಬಾಳೈ ಪುಣ್ಯ ಪದರ್ಪ ಸುಗುಣ ಚರಿತ ಕರುಣ ಭರಿತ ವರಗಣನೇ ನೆನೆಸಿ. ಭಾರತ ಭೂಮಿ ಸರೆ ಶ್ರೀ ದುರಾಸ, ದುರಾಸ. ಸಾಮಾನ್ಯ ಶೌರ್ಯ ಸಾಹಸದ ವಿರಾಟ ಸಹೋದರಿ ನಿರಾಕರಿಸಿದ ಈ ಭಾರತ ಭೂಮಿ ಸರೆ ಶ್ರೀ ದುರಾಸ, ಜಯಿತು ದುರಾಸ. ಕಡೆಗೂ ನನ್ನ ಮಾತು. ದಾನವ ವಿಜಯಿ, ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಮ್ಮ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಮಾಡುವೆನು. ಭಿಕ್ಷೆ ಕೊಡುವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ಸಕಲ ಐಶ್ವರ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನಿಂದ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮ ಬಿಗುದೇ ಹೇಳಿ ಪಾಂಡವರಲ್ಲಿ ಕೃಷ್ಣ. ಕ್ಷಾತ್ರ ಧರ್ಮ ಬಿಗುದೇ ಹೇಳಿ ಪಾಂಡವರಲ್ಲಿ ರೂಢಿಯೊಳಗವರದಂತೂ ಶ್ರೇಷ್ಠರನಿ ಬರೈ. ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಕೃಷ್ಣ? ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಅರಿತು ನೀನಿದೆಲ್ಲವಾ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ. ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ, ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ? ಯುದ್ಧವು ಕ್ಷತ್ರಿಯನ ರಕ್ತ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು.
ಸುಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದಿರುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟ ಕಡಿಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚದೆಯ ಕಟ್ಟಾಳು ಕೌರವೇಶ್ವರನನ್ನು ಕೆಣಕಿ ಕರತಟ್ಟಿ ಕೇಕೆ ಹಾಕಿ ನಕ್ಕಳಲ್ಲ ಓ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ಛಲವನ್ನು. ಭೂತ ಪ್ರೇತ ಪಿಚಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರರೇ ಕಾಲಕ್ಕೆ ನಿಂತರೂ ಸರಿ. ಕಲಿಹಂಸದಿಂದ ಉದ್ಭವಿಸಿದ ಹಸ್ತಿನಾವತಿಯ ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕಾಚಿ ಹೋದರೂ ಸರಿ. ಛಲದಂಕಮಲ್ಲ, ಹಸ್ತಿನಾದೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನಧರನೆಂದು ಬಿರುದಾಂಕಿತನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮುರಗರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಗರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲ್ಲ ಕಡುಗಲಿ ದರ್ಪದೆ, ಛಲವನ್ನು ಬಿಡದಲೆ ಕೊಡುಗಲಿ ದರ್ಪ. ಛಲವ ಜಯಿಸಿ ಘನ ಮುದದಲಿನ ಕೊಡುವುದಿಲ್ಲವೋ ರಾಜ್ಯವ. ಕಥೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜಧೀರತ್ವದಿ. ಯುದ್ಧ ಮಾಡಿ ಗೆಲ್ಲಲಿ ರಾಜಧೀರತ್ವದಿ ಕೊಡುವುದಿಲ್ಲವೋ ರಾಜ್ಯವ. ಕಥೆಯ ಮಾತಿದು ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ಛಲತೊಟ್ಟು ಮಾಡುವನ ಯುದ್ಧ ಕರಾಕಡಿ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಹೋಗು, ಇದೇ ನನ್ನ ಕಡೆಯ ಸಂದೇಶ. ಈ ನನ್ನ ಸಂದೇಶವನ್ನು ಹಾರಿನ ಹೇಳಿ ಪಾಂಡವರಿಗೆ ಬಿತ್ತರಿಸಿ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಉರಿದುಂಬಿಸು. ಸುಯೋಧನ, ಕತಿ ಪೇಳೈಸು ಯೋಧರರೆ ತೋರೈಸು ಜಾತಿಯಳು ಸೈರವನೆಲ್ಲಿ. ಕತಿ ಪೇಳೈಸು ಯೋಧರರೆ ತೋರೈಸು ಜಾತಿಯಳು ಸೈರವನೆಲ್ಲಿ. ಅದಕ್ಕಿಂತ ಒದರುವೆ, ಅದೇ ಮಾತ ಹೊಗಳುವೆ. ಅದಕ್ಕಿಂತ ಒದರುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲವು ಮರೆತೆಯ ಹುರುಗಳು ಕಡಿಯದ ಹೊಡುವೆನೆ. ಕುಲಹೀನ ಕುಲವು ಮರೆತೆಯ ಹುರುಗಳು ಕಡಿಯದೆ ಹೊಡುವೆನೆ. ದಲಿ ನಿನ್ನ ಮನವ ನಡಗುಬೆ, ಕದನದಲ್ಲಿ ನಿನ್ನ ಮನವ ನಡಗುಬೆ. ಚತುರರೋ ಬರುಳೆ ಪಂಚಮತಿಗಳ ಮುಂದೆ ನರಿಯದೆ, ಮಂದಮತಿಗಳೇ ಮುಂದೆ ರಣಿಯದೆ ದುದುಗವ ಪಡುವೆ. ದುಡುಗುವ ಪಡುವೆ. ಸಸಾರು ನ ಸೈಸಯಿ ನಿನ್ನ ಮೋಸ. ಸಸಾರು ನ ಸೈಸಯಿ ನಿನ್ನ ಮೋಸ.
ಸೈರಿಸಬಲ್ಲವರ ರೈ ಸೈರಿಸಬಲ್ಲವರ ಪರಮ ಪುರುಷನೆಂದ ಬಿರುದನು ಹಡವಿಯೋ ಹಡಗಿಪೆ ಹಡುಕನೆ ಪರಮ ಪುರುಷನೆಂದ ಬಿರುದನು ಹಡವಿಯೋ ಹಡಗಿಪೆ ಹಡುಕನೆ ಕತಿ ಬೇಳೈಸು ಯೋಧರದೆ ತೋರೈಸು ಜಾತಿಯಳು ಸೈರವನೆ ನೀ ಸೈರವನೆ ಸೈರವನೆ ಸೈರವನೇ ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಲ್ಲ ಬಿಟ್ಟ ಕುರುಕುಲ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುಕುಲ ಕಳಂಕ ಸ್ವರೂಪ. ಸುಯೋಧನ, ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ಯಾರಿಗೂ ಅದನ್ನಾಗಲೇ ಸೂಕ್ತವಾದ ನಿರ್ಣಯ ತೆಗೆದುಕೊಂಡಾಗಿದೆ. ಇನ್ನಾರಿಗೆ? ಯಾರಿಗೆ? ನನ್ನ ಶಕುನಿ ಮಾವನವರು ನಿನ್ನನ್ನು ಉಚಿತವಾಗಿ ಬೀಳ್ಕೊಡಬೇಕೆಂದು ನನಗಾಗಲೇ ಉತ್ತಮ ಸಲಹೆಯನ್ನಿತ್ತಿದ್ದಾರೆ. ಶಕುನಿ ಮಾವನ ಸಲಹೆಯಂತೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವೇ ಸರಿ. ನಿನ್ನ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತವಾದಕ್ಕೆ ಸ್ವೀಕರಿಸು. ಸಹೋದರ ದುಶ್ಯಾಸನ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸುತ್ತೇವೆ. ಈಗ ನನ್ನನ್ನು ಬಂಧಿಸಿರಿ. ಮಾಯೆ 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 ಮಾಯೆ. ಐವರ ಕಾಂತೆ ಎನಿಸಿರೆ ಚಿಂತೆ, ಐವರ ಕಾಂತೆ ಎನಿಸಿರೆ ಚಿಂತೆ, ಕಳೆದ ಬರಿ ಭವ ಸವೆಸಿದ ಜೀವ, ಕಳೆದ ಬರಿ ಭವ ಸವೆಸಿದ ಜೀವ, ಸರ್ವೇಶ ಕೊಡು ಚಿರವಿಭವ, ಸರ್ವೇಶ ಕೊಡು ಚಿರವಿಭವ, ಜ್ವಲಿಸುವುದನಾವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನಾವರತ ಜ್ವಲಿಸುವುದನಾವರತ ಜ್ವಲಿಸುವುದನಾವರತ. ವಾಸುದೇವ, ದೀನ ದಯಾನಿಧಿ ಪರಮಾತ್ಮ, ನಿಮ್ಮನ್ನು ಬಿಟ್ಟು ಬೇರೆ ಗತಿಯಾರು? ಆತ್ಮೀಯ ಸಜ್ಜನದಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆಯೇ ದಿವಸದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುಶ್ಯಾಸನದ ಅಪಮಾನವು ತಾಳಲಾರೆ. ರಾಜ ನಗರವನ್ನು ಬಿಟ್ಟು ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆಳೆದಿದ್ದಾಯ್ತು. ಇನ್ನು ನನ್ನ ಕಷ್ಟ ಕಾಪಣೆಗಳು ಕಳೆದಿದ್ದಾದರೂ ಎಂತು. ಕೊನೆಗೆ ಎರಡು ದಿನ ಸುಖವಾಯುವಿನಿಂದ ಬಸರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ, ಹೆಜ್ಜೆ ಹೆಜ್ಜೆಗೂ ಅಪಮಾನ. ಜೇವಿದಾತ, ಈ ದ್ರೌಪದಿಯ ಹಣೆಯಲ್ಲಿ ಇನ್ನೇನು ಬರೆದಿರುವೆಯೋ ಕಾಣೆನಲ್ಲ. ಪಾಂಚಾಲಿ ಪ್ರಿಯತಮೇ, ಪಾಂಚಾಲಿ ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೇ, ಶ್ವಾಸವೇಕೆ ಬಿಡ ಚಿಂತೆ ಮನದಿ ಕಡುತು ರಾತ್ಮರವರು ಒಲಿಸುವೆ ನಾ ಮರಣದಿ. ಪ್ರಿಯತಮೇ, ಶೋಕವೇಕೆ ಬಿಡ ಚಿಂತೆ ಮನದಿ ಕಡುತು ರಾತ್ಮರವರನ್ನು ಒಲಿಸುವೆ ನಾ ಮರಣದಿ. ವೈರಿಗಳವರನ್ನು ಸಿಗಿವೆ ನಾ ಮರಣದಿ. ಪ್ರಿಯತಮೇ, ಪ್ರಾಣೇಶ್ವರ, ದ್ರೌಪದಿ, ಸಿಗಿದವರ ಹೃದಯ ಬಗೆಯುತ್ತಲಿ ಹೃದಯ ವಿಸರತ್ನದಳು ನಿನ್ನ ಮುಡಿಗಟ್ಟಿಸುವೆ ನಾಂ. ಪ್ರಿಯತಮೇ, ಹೌದು ಸ್ವಾಮಿ. ದ್ರೌಪದಿ, ಅಬ್ಬಬ್ಬಾ. ಸಿಗಿದವರ ಹೃದಯ ಬಗೆಯುತ್ತಲಿ ಹೃದಯ ವಿಸರತ್ನದಳು ನಿನ್ನ ಮುಡಿಗಟ್ಟಿಸುವೆ ನಾಂ. ಪಾಂಡವರ ಪತ್ನಿಯಿಂದ ನಿಜ ನೀ ದೊರೆಯೋಳ್. ಪ್ರಿಯತಮೇ,
ಈ ಪರಿಯೋಳ್ ಪ್ರಾಣೇಶ್ವರ. ದ್ರೌಪದಿ ಕೆಚ್ಚದೆಯ ನಾರಿಯಂತೆ ಇರದ ಈ ಪರಿಯೋಳ್ ಲೋಕವೇಕೆ ಬಿಡ ಚಿಂತೆ ಮನದಿ ಕಡುಪುರಪ್ಪರವರನ್ನು ಓದಿಸುವೆ ನಾ ಮಡದಿ ಎನ್ ವೈರಿಗಳರವರನ್ನು ಸಿಗಿವೆ ನಾ ಮಡದಿ. ಏಕೆ ಏನಾಯ್ತು ದೇವಿ, ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಲ ಅಳುವಿಗೆ ಒಂದಲ್ಲ 16 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರು ಅಪಮಾನ ಪಡಿಸಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ತೀರಿಸಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರ ಆಶೆಯನ್ನು ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅನ್ಯರ ಸಹ ಇರಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೇವ? ಹೇಗೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪರಾದ ಋಷಿಮಣಗಳ ಆಜ್ಞೆ. ಏನು? ಋಷಿಗಳಾಜ್ಞೆ ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಣವಾಗಿಸಲು ನಿಮ್ಮ ಋಷಿಗಳು ಆಜ್ಞೆ ಮಾಡಿದಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಹವ್ಯಕತನದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ಬೇಡಿಕೊಂಡಲೇ ಪ್ರಿಯೆ. ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸಲು ಕಾರಣವೇನು? ನನ್ನೊಡನೆ ತಿಳಿಸಬಾರದೆ ಪ್ರಿಯೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳಿ ಪ್ರಿಯ, ಈ ದಿನ ನಾನು ಹಸ್ತಿನಾಂಬೆಯ ದೇವಿ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಆಕೆ ನನ್ನ ನೋಡಿ ನಕ್ಕಳು ಪ್ರಿಯ, ನಕ್ಕು. ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮವನ್ನು ಬೇಡಲು ಉದ್ಯೂತನನ್ನು ಸಂಧಿಗಾಗಿ ಕಳುಹಿಸಿರುವರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗುಟ್ಟುವೆಯಷ್ಟೇ ಎಂದು ಹೇಳಿ ಪ್ರಾಣೇಶ್ವರ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ಏನು? ದುರ್ಯೋಧನ ಪುನಃ ಸಂಧಿಗ ಪ್ರಯತ್ನವೇ? ಆಗ ನನ್ನ ಸಂದೇಹ ನಿಶ್ಚಯವಾಯಿತು. ಯಾರು ಆಭರಣಕ್ಕೆ ಹೋಗುತ್ತಿರುವವರು? ಮತ್ತಿನ್ನಾರು ಸ್ವಾಮಿ, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಲಾಸ ಇಬ್ಬರ ಮಗಳಲ್ಲಿ ಮಗ್ನ ಇದು ಪತಿಯು. ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದ್ವಾರಕ್ಕೆ ನಿಂತಿರುಗಿದಾಗಲೇ ತಿಳಿದೆ ಹೀಗಾಗಿರಬಹುದೆಂದು. ಅದಿರಲು ದೇವಿ, ಆ ಭಾನುಮತಿಗೆ ನೀನೇನು ಉತ್ತರವನ್ನು ಕೊಟ್ಟೆ? ಪ್ರಿಯ, ಎಷ್ಟೇ ಆಗಲಿ ನಾನು ನಿಮ್ಮ ಮಡದಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಪಾಪು ಪಾಂಚಾಲಿ, ಪಾಪು. ಚಮತ್ಕಾರವಾದ ಉತ್ತರ ನೀಡಿರುವೆ. ನೀನು ನಮ್ಮ ಸಂಗಡ ಕದನವಾಡದಲ್ಲಿಯೇ ನಿನ್ನ ಚಿತ್ರರಚನೆ ಮುಗಿಸಿದ್ದೆ ಎಂದು ಭಾವಿಸಿದನು. ಪ್ರಾಣೇಶ್ವರ, ನೆನಪಿದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲ ಅಂತ ಕರಾಳವಾದ ರಾತ್ರಿಯನ್ನು ಸಂಬೋಧಿಸಿದ್ದು. ಇನ್ನು ಏನೇನೋ ಹೇಳಿದ್ದೀರಿ. ಪುನಃ ನನ್ನ ಬಾಯಿಂದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಿದ ಪಕ್ಷವೇ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮ. ಆಡುವುದು ಮಾತ್ರವಲ್ಲ, ಆಡಿದಂತೆ ನುಡಿಯಬೇಕೆಂಬುದೇ ನನ್ನ ಇಚ್ಛೆ ಸ್ವಾಮಿ. ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಬೇಡ ದೇವಿ, ನನ್ನನ್ನು ಕೇಳಿಸಬೇಡ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿಯನ್ನು ಬಯಸುವ ಸಂಧಿಯ ಪ್ರಸ್ತಾಪದ ತೊಡಗಲಿ ಈ ಯುದ್ಧವನ್ನು ನಾನು ಬಹಾತುರ ನಿರೀಕ್ಷಿಸುವೆನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನ ಅನಂತ ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ದೇವಿ. ಧಿಕ್ಕರಿಸುವವರ ಸೊಕ್ಕಡಿಗಿಸದೆ ಬಿಡುವೆನೇನೋ ಪ್ರಾಣೇಶ್ವರ. ಧಿಕ್ಕರಿಸುವವರ ಸೊಕ್ಕಡಿಗಿಸದೆ ಬಿಡುವೆನೇನೋ.
ದುರಂಕಾರಿಗಳ ದರ್ಪವ ಭೂಮಿಗೆ ತುಳುವೆನನು. ದುರಂಕಾರಿಗಳ ದರ್ಪವ ಭೂಮಿಗೆ ತುಳುವೆನನು. ದುರಾಕರದಳೆಂಬ ಶೌರ್ಯವ ಹರಿಯದೆ, ದುರಾಕರದಳೆಂಬ ಶೌರ್ಯವ ಹರಿದೆ ಧಿಕ್ಕರಿಸುವವರ ಸೊಕ್ಕಡಿಗಿಸದೆ ಬಿಡುವೆನನು. ನರೇಳ ಕುಂತಿ ಕುಮಾರರ ಧರ್ಮವ ಹರಿಯದೆ ಸೇರ್ತವ್ರು ಯಾರಾದರೂ ಸರಿ. ನರೇಳ ಕುಂತಿ ಕುಮಾರರ ಧರ್ಮವ ಹರಿಯದೆ ಸೇರ್ತವ್ರು ಯಾರಾದರೂ ಸರಿ. ಸಿಗಿದವರ ಹೃದಯದ ಬಿಸರಕ್ತ ಹೊರತೆಗೆದು, ಸಿಗಿದವರ ಹೃದಯದ ಬಿಸರಕ್ತ ಹೊರತೆಗೆದು ಹರಿನಾಯಿ ಹದ್ದುಗಳಿಗೆ ಆನಂದ ಪಡಿಸುವೆ. ನರಿನಾಯಿ ಹತ್ತುಗಳಿಗೆ ಆನಂದ ಪಡಿಸಿದೆ. ಕೋದಂಡ ಪಾಂಡು ಕುಮಾರರ ನಿಂದಿಸಿ, ಕೋದಂಡ ಪಾಂಡು ಕುಮಾರರ ನಿಂದಿಸಿ ಧಿಕ್ಕರಿಸುವವರ ಸೊಕ್ಕಡಿಗಿಸಿದೆ ಬಿಡುವೆನೇನು. ದುರಂಕಾರಿಗಳ ದರ್ಪವ ಭೂಮಿಗೆ ತುಳುವೆನೇನು. ದುರಂಕಾರಿಗಳ ದರ್ಪವ ಭೂಮಿಗೆ ತುಳುವೆನೇನು. ದುರಂಕಾರಗಳೆಂಬ ಶೌರ್ಯವ ಹರಿಯದೆ, ದುರಾಕರಗಳೆಂಬ ಶೌರ್ಯವಲ್ಲದೆ ಧಿಕ್ಕರಿಸುವವರ ಧಿಕ್ಕರಿಸಿ ಹೊಕ್ಕಡಿಗಿಸಿದೆ ಬಿಡುವೆನನು. ನೋಡು ಅಣ್ಣ, ಭೀಮಸೇನನು ಆಗಲೇ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವುದು. ಈತ ನನ್ನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾರ್ಥ, ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳಿದನಂತೆ, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಮೊದಲು ಈ ನಮ್ಮ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನಮಗಿದು ಸಾಧ್ಯವಾಗಿದೆ. ಸೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚು ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬಲ್ಲದೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿ ಕೋಪವಿಲ್ಲ. ಆದರೆ ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದೇನೆ. ಅದನ್ನು ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ತಿಳಿಸುವೆನು, ಕೇಳಿ. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಿಸಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಈ ದಾಸ್ಯ ವೃತ್ತಿ ನನ್ನ ಪಾಂಡವರ ಕಳಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಬಾಗಿಲು ನಿಂತು ಸಂಧಿ ಯಾಚನೆ ಮಾಡಲು ಪಾಂಡುರಾಜ ನಮ್ಮ ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನ ನಿಮಗೆ ಸಹ್ಯವಾಗಿ ಕಾಣಿಸಬಹುದು. ಇನ್ನೊಂದು ಗಳಿಯೂ ನಾನು ಸಹಿಸ್ತಕ್ಕಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ವೇಳೆ ಗುರುಕುಲವನ್ನು ಸಂಪೂರ್ಣ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧ್ಯೆ ಪ್ರಸ್ತಾಪ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲು ಪ್ರಿಯ ಸಹೋದರ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಸಹೋದರ, ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ದುಡುಕಿ ಸಮರ ಬಯಸುವುದನುಚಿತ. ಸಹೋದರ ಭೀಮಸೇನ, ದುಡುಕಿ ಸಮರವ ಬಯಸುವುದನುಚಿತ. ಬಿಡುಕೋಪವ ಮನದಿ ಅನುಜ, ಬಿಡುಕೋಪವ ಮನದಿ. ಸಹೋದರ, ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರು ನರಳಿಸದಿರುವುದೇ. ಸಹೋದರ, ಮಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಜಾತರು ನರಳಿಸದಿರುವುದೇ. ಕಾಳಿದವರ ಮುಂದೆ ಬಾಳಿದರು ಎಂಬ. ಸಹೋದರ, ತಾಳಿದವರ ಮುಂದೆ ಬಾಳಿಹರು ಎಂಬ ಹಿರಿಯರ ವಾಣಿಯ
ರಾಣಿಯ ಮರೆಯುವುದನುಚಿತ. ಸಹೋದರ ಭೀಮಸೇನ, ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದೇ. ದುಡಿಕೆ ಸಮರ ಬಯಸುವುದನುಚಿತ. ದುಡಿಕೆ ಸಮರ ಬಯಸುವುದನುಚಿತ. ಬಿಡು ಕೋಪವ ಮನದೇ ಅನುಜ, ಬಿಡು ಕೋಪವ ಮನದಿ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ ತಮ್ಮ. ಕೋಪ ಮಾಡಬೇಡಣ್ಣ. ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೇನು ಹೇಳುವೆ ಪಾಂಚಾಲಿ? ಮಾನುನೆ ಮನದ ವೇದನೆ ನೀಗಿಸೋ ಸಮಯವಿದೆಂದರಿಕೆಯ ತರುಣಿ ಏತಕ್ಕೆ ಇದು ಗುಡವೋ. ಮಾನುನೆ ಮನದ ವೇದನೆ ನೀಗಿಸೋ ಸಮಯವಿದೆಂದರಿಕೆಯ ತರುಣಿ ಏತಕ್ಕೆ ಇದು ಗುಡವೋ. ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವು, ಧರ್ಮಜ ನೆಮ್ಮಯ ನಿರ್ಮಲ ಭ್ರಾತೃವು. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಸಹಿಪುದು ಮನದನು ತಾಪವದರುಣಿ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯಳೆ ಗರುಲಗೆ. ಧರ್ಮದಿಂದ ಘನ ಕಾರ್ಯ ಸಾಧಿಸೋ ಕೋಮಲ ಹೃದಯಳೆ ಕೊರಗಲು ಸರಿಗೆ. ಸಾರ ಸಾಕ್ಷಿ ನೀನರಿಯದೆ ಈ ಪರಿ, ಸಾರ ಸಾಕ್ಷಿ ನೀನರಿಯದೆ ಈ ಪರಿ. ಏಕಿಂತು ನೀನಿಂತು ವಿಕೋಪ ಕೊಡುವೆ, ಏಕಿಂತು ನೀನಿಂತು ವಿಕೋಪ ಕೊಡುವೆ. ಮಾನನೆ ಮನದ ವೇದನೆ ನೀಗಿಸೋ ಸಮಯವಿದೆಂದರಿದೆಯ ಕರುಣೆ ಏತಕ್ಕೆ ಇದು ಗುಡವೋ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವಲ್ಲ ಪ್ರಾಣೇಶ್ವರ. ಯುದ್ಧದಂತೆ ಶಾಂತಿ ರಕ್ಷಣೆಯ ಕ್ಷತ್ರಿಯ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂಥ ಘೋರ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ನಾವುಗಳ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ದೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿದ್ದೀರಿ. ಕುಲ ಪುರೋಹಿತನ್ನು ಕಳಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳುಹಿಸಿದ ಆ ದುರ್ಯೋಧನ, ಇದರ ಪರಿಜ್ಞೆಯನ್ನು ನಿಮಗಿಲ್ಲದಾಗಿ ಹೋಯ್ತಲ್ಲವೇ? ಈಗ ಶ್ರೀಕೃಷ್ಣನನ್ನು ಕಳುಹಿಸಿದ್ದೀರಿ, ಪುನಃ ಅಪಮಾನ ಪಡಿಸಿದ್ದೀರಲ್ಲ ಎಂಬುದು ನನ್ನ ಚಿಂತೆಯಾಗಿರುವುದು ರಾಜೇಂದ್ರ. ಆಹಾ, ಏನೀ ಕೋಲಾಹಲ! ನಾನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳಿದ್ರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪರ್ಷ ವರ್ತನೆ ಪುರಸ್ಕಾರವು ನಿಮಗೆ ಇರಲಿ, ಪ್ರತಿಜ್ಞೆಯಿಂದ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನು ನಗುಮುಖದಲ್ಲಿ ಇತ್ತಲೇ ಬರುತ್ತಿರು. ರಾಜ್ಯಸಭೆಯಲ್ಲಿ ಸಮಾಚಾರವೇನು? ವಿಜಯಶಾಲಿ ಆಗು ಧರ್ಮನಂದನ. ಅಣ್ಣ, ತಂಗಿ, ನಿನ್ನ ತಂಗಿಯ ವಂದನೆಗಳನ್ನು ಸ್ವೀಕರಿಸಣ್ಣ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ವಾಸುದೇವ. ವಿಜಯಶಾಲಿಗೂ ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು? ಓದವರಲ್ಲ ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲ ಸರ್ವ ಪ್ರಕಾರಿಗೂ ಆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓ, ನಡೆಯಿತು. ಪಾಂಚಾಲಿ, ನನಗೆ ನಿಲ್ಲಲು ಸಾಧ್ಯವಿಲ್ಲ. ಅವರ ಇಚ್ಛೆ ಅಂತ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತುಗಳ ಮುಗಿಯುತ್ತರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಅಣ್ಣ, ತಂಗಿ, ಅಧುಪತಿ, ರಾಜ್ಯಸಭೆಯಲ್ಲಿ ಏನೇನು ನಡೆಯಿತು?
ನಾನು ನಿರೀಕ್ಷಿಸುತ್ತೆ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ನಿನ್ನ ಸಮಸ್ಯೆಯ ಮಾತು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಭೀಮಸೇನ. ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈಗ ಈ ಸಂಧಿಯ ನೆಪದಿಂದ ನಮ್ಮ 5ವರೆಗೂ ಸೀರೆ ನುಡಿಸಲು ಆಹ್ವಾನಿಸುತ್ತಿರುವೆಯ ಯಾದವಾಗ್ರಣಿ ಪಾಂಡಪುತ್ರ ಮೇಲೆ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಸ್ವಲ್ಪ ಭೀಮಸೇನ, ಇಷ್ಟೊಂದು ಅಸಹನ ಏಕೆ? ಸ್ವಲ್ಪ ಸಂಬಂಧನ ನಿನಗೊಂದು ಸಂಬಂಧಪಟ್ಟ ವಿಷಯ ಎಂದು ಇರುವುದು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಎಂತಹ ಸಂಬಂಧ? ನಾನು ಹೇಳುವುದು ಕೇಳು. ಇರುವುದು ಅತ್ಯಂತ ನಿಕಟ ಸಂಬಂಧವಿರುವುದು. ಪರಮಾತ್ಮ, ರಾಜ್ಯಸಭೆಯಲ್ಲಿ ಏನೇನು ನಡೆಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸುವೆನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ದುರ್ಯೋಧನ ಆತನೂ ಸಹ. ಇನ್ನು ನನಗೆ ಕೆಲಸವಿಲ್ಲ. ಅಣ್ಣ, ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿರೀಕ್ಷೆ ಆಗಿತ್ತು. ಅದನ್ನು ಸಾಧಿಸ ಕೃಷ್ಣ, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪರಿಷ್ಠ ಫಲವನ್ನುಗಳನ್ನು ನೀವೇ ಪುಂಜಿಸಿರಿ. ಆದರೆ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೆ ಬಿಡನು. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನ ನಿಲ್ಲಯ್ಯ, ಮಾತನ್ನು ಕೇಳು. ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ಒಪ್ಪಲಾರದು. ನಿನಗೊಪ್ಪುವ ಒಂದು ವಿಚಾರವಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ದುರ್ಯೋಧನ ಸಂದೇಶ? ಹಾಗಾದರೆ ಉದ್ದೇಶವು ಸಂಧಿಯಾಗಲಾರದು. ಹೇಳು ಕೃಷ್ಣ, ಏನು ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛಿದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತಿರುವ. ಇಲ್ಲ, ನಿಂತಿದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಬಳಿಕ ನಾನು ಹೇಳುವೆನು. ಈ ಪರಿಹಾಸ್ಯವೇ ಕೃಷ್ಣ? ನಿನ್ನ ಗದೆಯನ್ನು ಕ್ಷಣಕಾಲ ಬದಿಗಿರಿಸಿ ನನ್ನ ಮಾತನ್ನು ಕೇಳು. ಆಗ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷತೆ ಕುಳಿತುಕೊಳ್ಳುವೆನು. ಈಗಲಾದ ಹೇಳು ಕೃಷ್ಣ, ಏನೋ ಸಂದೇಶ? ನೀನು ಕೋಪ ಮಾಡುವಂದು. ಅದು ಆಗಲಿ. ಹಾಗಾದರೆ ನನ್ನ ಬಂದಿ ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನೆ, ಅಣ್ಣ ನಾನು ಹೇಳುವಂತೆ ಮಾಡು. ಅಣ್ಣ, ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೇನೆ. ನಿಮ್ಮ ಮನೋಭಿಲಾಷೆಯು ನನಗೆ ತಿಳಿದಿರುವುದು. ತೆಗೆದುಕೋ ಈ ಆಜ್ಞೆ. ಇದನ್ನು ನಿನ್ನ ಪತಿಗಳ ಕರೆಯನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರಿಹಾಸವಲ್ಲ ಸಹೋದರಿ. ಆಹಾ, ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀ ಮಹಾಪಂಡಿತೆ ಭೀಮಸೇನ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಅಣ್ಣ, ಬಂಧಿಸಲೇ? ಬಂಧಿಸು. ಅಣ್ಣ, ಬಂಧಿಸಿವೆ ನೋಡು. ಈಗ ಎಲ್ಲರೂ ಕೇಳಿರಿ. ಭೀಮನು ಬಂಧಿಸಿರುವ ಹಗ್ಗ ನನ್ನ ಅಂಗಾಂಗಗಳನ್ನು ಬಂಧಿಸಿರುವುದು. ಯಾರು ಈ ಕಾರ್ಯವನ್ನು ಮಾಡಿದವರಣ್ಣ? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನ ಬಂಧಿಸಿದ್ದಾರೆ ಯಾರು? ಯಾರ ದುರಾತ್ಮರು? ಮತ್ತಿನ್ಯಾರು? ದುರ್ಯೋಧನನು ಆಜ್ಞೆ ಮಾಡಿದನು. ದುಶ್ಯಾಸನನು ಈ ಕಾರ್ಯವನ್ನು ಎಸಗಿದ್ದನು. ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಈ ನೀಚ ಕೃತ್ಯದಿಂದ ದುರಾಭಿಮಾನವು ಶಿಖರವನ್ನು ಮುಟ್ಟಿತ್ತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುಂದಿ ಕೌರವ ಈ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಇದು ರಾಜ್ಯವನ್ನು ಬಯಸಿದ್ದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳನ್ನೇ ಪಶ್ಚಸ್ಪಂದನದಲ್ಲಿ. ಹಾಗಾದರೆ
ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ ನಾನೆಂದಿಗೂ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ ಎಂದು, ಸಂಧಿಗಾಗಿಯೇ ಸರ್ವ ಪ್ರಯತ್ನವನ್ನು ಮಾಡಿದ್ದೇನೆಂದು. ಪಾಂಚಾಲಿ ಪಾಂಚಾಲಿ, ಬಿಚ್ಚು ನನ್ನ ಕರಗಳನ್ನು. ಅಗ್ರಜ, ಧನಂಜಯ, ವಾಸುದೇವ, ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಆರ ಮಹಾದೇವ, ಎಲ್ಲಿ ನನ್ನ ಕತೆ? ಎಲ್ಲರೂ ಕೇಳಿರಿ ಈ ಪ್ರಚಂಡ ಭೀಮನ ಪ್ರತಿಜ್ಞೆಯನ್ನು. ಧರಣಿರಾಜ ಸಂಪದ ಮದದಿಂದ ಸುಮಕೋಮಲ ಕೃಷ್ಣಯನ್ನು ನೋಡಿ ಕೈ ತೋರಿ ತೊಡತಟ್ಟಿ ಕರೆದ ದುರಾತ್ಮರನು ಧರ್ಮದುಳಂದರ ಬಾಹುಬಲ ಪರಿವರ್ತಿತ ಚಂಡಕದ ದಂಡದಿಂದ ಮಗ್ನಗೊಳಿಸುವೆನು ಸೂರ್ಯೋದನ ತೊಡೆಯ ಉಗ್ರ ರಣಾಂಗಣದೋ. ಅಂದು ದುರ್ಯೋಧನ ಹೊಡ್ಡೊಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿನ ಮುಟ್ಟಿದಾಗ ದುಷ್ಟ ದುಶ್ಯಾಸನದಿಂದ ಅಪಮಾನಿತಳಾಗಿ ಕಣ್ಣೀರಿಡುತ್ತಾ ಮುಕ್ತ ಕೇಶರಾಶಿಯಾಗಿ ನಿಂತಿದ್ದ ದ್ರುಪದ ರಾಜನ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದ್ದೆನು. ಇಂದು ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುತ್ತಿರುವೆನು. ನಾನು ಆಯುಧನ ಅಂಶದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿ ಸ್ತನಪಾನ ಮಾಡಿದ್ದೇ ಸಿದ್ಧವಾಗಿದ್ದರೆ, ನಾಳಿನಲ್ಲಿ ಕೌರವರು 98 ಮಂದಿ ಸಹೋದರರು ಸಂಪೂರ್ಣ ನಾಶ ಮಾಡಿ ಆ ದುಷ್ಟ ದುಶ್ಯಾಸನ ವಾಕ್ಸತನನ್ನು ತೆಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿರುಮಣಿದು ಕಟ್ಟುವೆನು. ಆ ನಂತರ ಆಧರಿಸಿದ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾಗರದಿಂದ ಮುರಿದು ಅವನ ರಾಜ ಕಿರೀಟವನ್ನು ಎಡಗಾಲಿಂದ ಒದ್ದು 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 ಪುಡಿ ಪುಡಿ ಮಾಡದ ಹೋದರೆ ನನಗೆ ಅತ್ಯಂತ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ಪಾದವೇ ಸಾಕ್ಷಿ.